ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ರುಚಿಯಾದ ವೆಜಿಟೇಬಲ್ ಉಪ್ಪಿನಕಾಯಿ ಯಾವ ರೀತಿ ಮಾಡೋದಂತ ನೋಡೋಣ. ಕ್ಯಾರೆಟ್ ಮತ್ತು ನಿಂಬೆಹಣ್ಣು, ಇದರಲ್ಲಿ 1/2 kg ಕ್ಯಾರೆಟ್ ಇದೆ. ಆಮೇಲೆ ನಿಂಬೆಹಣ್ಣು 10 ಇದೆ. ಇದನ್ನು ಉಪ್ಪು ನೀರಲ್ಲಿ ಹಾಕಿ 2 ದಿನ ಇಡಬೇಕು. ಇದು ಉಪ್ಪಲ್ಲಿ ಹಾಕಿ ನೆನೆಸಿಟ್ಟ ಕ್ಯಾರೆಟ್ ಮತ್ತು ನಿಂಬೆಹಣ್ಣು. ನೋಡಿ, ಇಷ್ಟು ಬ್ಯಾಡಗಿ ಮೆಣಸಿದೆ, ಖಾರಕ್ಕೆ ಅನುಗುಣವಾಗಿ. ಉಪ್ಪಿನಕಾಯಿ ಯಾವಾಗಲೂ ಖಾರನೇ ಇರೋದು. ಆಮೇಲೆ ಅರಶಿನ, ಇದು ತುಂಡು ಅರಶಿನ, ಪೌಡರ್ ಅಲ್ಲ. ಆಮೇಲೆ ಇದು ರೌಂಡ್ ಮೆಣಸು, 1 ಹಿಡಿಯಷ್ಟು ಸಾಸಿವೆ, ಆಮೇಲೆ ಹಿಂಗು. ಯಾವುದನ್ನು ಹುರಿಲಿಕ್ಕಿಲ್ಲ, ಹುರಿಯದೆ ಹಸಿಯಾಗಿ ಪೇಸ್ಟ್ ಮಾಡೋಕ್ಕೆ. ಈ ರೀತಿ ಮೆಣಸನ್ನು ಕಟ್ ಮಾಡ್ಕೊಂಡು ಹಾಕಿದರೆ ಬೇಗ ನುಣ್ಣಗೆ ಪೇಸ್ಟ್ ಆಗುತ್ತೆ. ಇದಕ್ಕೆ ಕುದಿಸಿ ಆರಿಸಿದ ನೀರು ಹಾಕಬೇಕು. ಆವಾಗ ಎಷ್ಟು ದಿನ ಇಟ್ಟರೂ ಹಾಳಾಗಲ್ಲ ಉಪ್ಪಿನಕಾಯಿ. ಫ್ರಿಜ್ಜಲ್ಲೆಲ್ಲ ಇಡಬೇಕಂತ ಇಲ್ಲ. ಇವಾಗ ಕಡೆದಿರೋ ಮಸಾಲೆನ ಇದಕ್ಕೆ ಹಾಕಿಬಿಟ್ಟು ಉಪ್ಪಲ್ಲಿ ಹಾಕಿರೋ ಕ್ಯಾರೆಟ್ ಮತ್ತು ನಿಂಬೆಹಣ್ಣಿಗೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಬೇಕಾದರೂ ಹಾಕ್ಬೋದು. ನೀರು ಬಿಸಿ ಮಾಡಿದ ನೀರು, ತಣ್ಣಗಾಗಿರೋದು. ಇಷ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಮಿಕ್ಸಿಯಲ್ಲಿ ಎಕ್ಸ್ಟ್ರಾ ಮಸಾಲೆ ಇದ್ದರೂ ಕೂಡ ಅದಕ್ಕೆ ನೀರು ಹಾಕ್ಬಿಟ್ಟು ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ಇವಾಗ ಎಷ್ಟು ದಿನದವರೆಗೂ ಉಪ್ಪಿನಕಾಯಿ ಇಡ್ಬೋದು. ಫ್ರಿಜ್ಜಲ್ಲಿ ಏನು ಇಡಬೇಕಂತ ಏನಿಲ್ಲ. ಬೇರೆ ತರಕಾರಿ ಕೂಡ ಹಾಕಿಬಿಟ್ಟು ಈ ರೀತಿ ಉಪ್ಪಿನಕಾಯಿ ರೆಡಿ ಮಾಡ್ಬೋದು. ನೋಡಿ, ಈ ರೀತಿ ಮನೆಗೂ ಆಗುತ್ತೆ. ಇಲ್ಲಾಂದರೆ ಯಾರಾದರೂ ಬಿಸ್ನೆಸ್ ಮಾಡೋರಿಗೆ ಕೂಡ ಈ ರೀತಿ ಮಾಡಿಬಿಟ್ಟು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ಅಂಗಡಿಗಳಿಗೆ ಕೊಡ್ಬೋದು. ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆ ಹಾಕಬೇಕು. ಮೊದಲು ಸಾಸಿವೆ ಹಾಕಬೇಕು. ಸಾಸಿವೆ ಸಿಡಿದ ಮೇಲೆ ಕರಿಬೇವು ಮತ್ತು ಸ್ವಲ್ಪ ಹಿಂಗು ಮತ್ತು ಹಿಂಗಾಗಿ ಅದಕ್ಕೊಂದು ಒಗ್ಗರಣೆ ಹಾಕಬೇಕು. ನೋಡಿ, ಈ ರೀತಿ ಒಗ್ಗರಣೆ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿದರೆ ರುಚಿಯಾದ ಉಪ್ಪಿನಕಾಯಿ ರೆಡಿ. ನೋಡಿ, ನೀವು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.